ಒಂದಾನೊಂದು ಕಾಲದಲ್ಲಿ ಬುದ್ಧನು ತನ್ನ ಹಿಂದಿನ ಜನ್ಮಗಳಲ್ಲಿ ಅರಣ್ಯದಲ್ಲಿ ವಾಸಿಸುವ ವಾನರರಾಜನಾಗಿ ಜನಿಸಿದ್ದನು. ಅವನೊಂದಿಗೆ ಅನೇಕ ವಾನರರು ವಾಸಿಸುತ್ತಿದ್ದರು. ವಾನರರಾಜನು ಬುದ್ಧಿವಂತನು, ಕರುಣೆಯುಳ್ಳವನು, ತನ್ನ ತಂಡವನ್ನು ಯಾವಾಗಲೂ ಅಪಾಯದಿಂದ ಕಾಪಾಡುತ್ತಿದ್ದನು. ಒಂದು ದಿನ ಆ ವಾನರರು ಹಸಿವಿನಿಂದ ಅರಣ್ಯದೊಳಗೆ ಹಣ್ಣುಗಳನ್ನು ಹುಡುಕುತ್ತಾ ಹೊರಟರು. ಅಲ್ಲಿ ಹಸಿರು ಎಲೆಗಳೊಂದಿಗೆ ತುಂಬಾ ಸುಂದರವಾಗಿ ಬೆಳೆಯುತ್ತಿದ್ದ ಒಂದು ದೊಡ್ಡ ಮರ ಕಾಣಿಸಿತು. ಅದರಲ್ಲಿ ಕೆಂಪು, ರಸಮಯವಾಗಿ ಕಾಣುತ್ತಿದ್ದ ಹಣ್ಣುಗಳು ಹಾರುತ್ತಾ ಮಿನುಗುತ್ತಿದ್ದವು. ಹಸಿವಿನಿಂದ ಬಳಲುತ್ತಿದ್ದ ವಾನರರು ಆ ಹಣ್ಣುಗಳನ್ನು ಕೀಳಿ ತಿನ್ನಲು ಮುಗಿಬಿದ್ದರು. ಆದರೆ ವಾನರರಾಜನು, ಅಂದರೆ ಬುದ್ಧನು, ಅವರನ್ನು ತಡೆಯುತ್ತಾ ಹೀಗೆಂದನು: ಸಹೋದರರೇ, ಈ ಮರ ಸಾಮಾನ್ಯ ಮರವಾಗಿಲ್ಲ. ಇದು ವಿಷವೃಕ್ಷ. ಇದರ ಹಣ್ಣುಗಳು ನೋಡುವುದಕ್ಕೆ ಸುಂದರ, ತಿನ್ನುವುದಕ್ಕೆ ರುಚಿಯಾಗಿರುವಂತೆ ತೋರುತ್ತದೆ. ಆದರೆ ಅದನ್ನು ತಿಂದರೆ ಜೀವ ಹೋಗುತ್ತದೆ. ನಮ್ಮ ಕಣ್ಣುಗಳಿಗೆ ಕಾಣುವ ಸುಂದರತೆ ಸದಾ ಸತ್ಯವಾಗಿರಲಿಕ್ಕಿಲ್ಲ. ವಾನರರು ಮೊದಲು ನಂಬಲಿಲ್ಲ. ಆದರೆ ವಾನರರಾಜನು ಎಚ್ಚರಿಕೆ ನೀಡಿ, ತಾನು ಹಣ್ಣನ್ನು ಪರೀಕ್ಷಿಸಿದಾಗ ಅದು ವಿಷಕಾರಿ ಎಂದು ಕಂಡುಕೊಂಡನು. ಹೀಗಾಗಿ ಅವನು ಎಲ್ಲರನ್ನೂ ಆ ಹಣ್ಣುಗಳನ್ನು ತಿನ್ನುವುದರಿಂದ ತಪ್ಪಿಸಿದನು. ಈ ಕಥೆ ನಮಗೆ ಹೇಳುವುದು: ಬಾಹ್ಯ ರೂಪವನ್ನು ನೋಡಿ ಮೋಹಗೊಳ್ಳಬಾರದು. ಆಕರ್ಷಕವಾಗಿ ಕಾಣುವುದೆಲ್ಲ ಒಳ್ಳೆಯದೇ ಅಲ್ಲ. ಜ್ಞಾನಿಗಳ ಮಾತನ್ನು ಕೇಳಿದರೆ ಅಪಾಯದಿಂದ ತಪ್ಪಿಸಿಕೊಳ್ಳಬಹುದು.